ಈ ಹೊಸ ಜಿಲ್ಲಾ ಆಸ್ಪತ್ರೆ ಮುಂಭಾಗದಾಗಿರ್ತಕ್ಕಂಥ ಸಣ್ಣ ತಾಂಡ್ಯದ ರಾಮು ತಂದೆ ಭೀಮ್ಲ ಅಂತೇಳಿ ಸುಮಾರು ಹಿರಿಯರ ಆಸ್ತಿ ಇದು ಪೀತರಾಜ್ ಆಸ್ತಿ 38 ಗುಂಟೆ. ಸಣ್ಣ ರೈತರಿದ್ದರೂ ಕೂಡ ಇಲ್ಲಿ ಒಂದು ಬೋರಿಂಗ್ ಹಾಕೊಂಡು ಒಂದು ರೂಮ್ಗೂ 2 ರೂಮ್ ಕಟ್ಕೊಂಡು ಕೇಸಿ ಉಪಜೀವನ ಮಾಡ್ಕೊಂತ ಬಂದಾನ. ಅದು ಜಿಲ್ಲಾ ಆಸ್ಪತ್ರೆ ಆದ್ಮೇಲೆ ಏನಾಯ್ತು, ಇಲ್ಲಿ ಮನೆಗೆ ಹೋಗೋದು ಬರೋದು ಬೇಡ ಅಂತೇಳಿ ಇಲ್ಲೇ ಮಾಡ್ಕೊಂಡು ವಾಸ ಮಾಡ್ಕೊಂತಿದ್ದ. ಆದ್ರೆ ನೋಟಿಸ್ ಕೊಟ್ಟು ಕೇಸಿ ಏಕಾಏಕಿ ಏನದ ತಹಸೀಲ್ದಾರು ಅಂತ ತಂಡ ಮುದ್ನಾಳ PDO ಅವ್ರ ತಂಡ ಬಂದು ಕೇಸಿ ಮುಂದೆ ನಿಂತು ಇವರು ಮಧ್ಯಾಹ್ನ ಕೆಲಸಕ್ಕೆ ಹೋದ ಸಮಯದಲ್ಲಿ ಒಬ್ಬರೇ ಮನೆಗೆ ಹೆಣ್ಮಕ್ಳು ಇದ್ದಲ್ಲಿ JCB ತೊಗೊಂಡು ಇವೆಲ್ಲ ಕಿತ್ತೋಗ್ಯಾರ. ಅವರು ಆಫೀಸ್ಗೆ ಹೋಗಿನೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ಯಾರ, ಇನ್ನು 2 ದಿವಸ ಮೇಲೆ ತೆಕ್ಕಂತೀವಿ ಮೊಹರಂದಾಗ ಸಮಯದಾಗ ಯಾರು ಲೇಬರ್ ಬರಲ್ಲ ಅಂತ ಆಲ್ರೆಡಿ ಟೀನ್ ಬಿಚ್ಚನ ಅವನು. ಅದು ಬಿಚ್ಚಿದ್ರನ್ನ ಕೂಡ ಬಿಚ್ಚಲಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಒಂದು 4 ದಿವಸ ಹೆಚ್ಚು ಕಡಿಮೆ ಕೊಟ್ಟರೆ ಮಳೆಗಾಲ ಸಮಯ ನಾಳೆಗೆ ಎಲ್ಲಿ ಹೋಗ್ಬೇಕು ಅವರು. ಅವು ಊಟ ಸಾಮಾನು ಅವು ತೊಗೊಂಡು ಕೇಸಿ ನಾನು ಕಿತ್ತದಕ್ಕೆ ಬೇಡ ಅನ್ನಕ್ಕಲ್ಲ, ನಿಮ್ದು ಬರ್ತಂದ್ರೆ ಕಿತ್ತರಿ, ನಾನು ನಿಮ್ಮ ಸಂಘಟ ಇರ್ತೀನಿ, ಕಾನೂನು ವಿರುದ್ಧ ಹೋಗಲ್ಲ. ಮತ್ತು ಇವನು ಕಾಲಮ್ ಕಟ್ಲಾರ್ದ ಮೊದಲು ಬೇಸ್ಮೆಂಟ್ ಇದ್ದಾಗ ನಾನು ಕಂಪ್ಲೇಂಟ್ ಕೊಟ್ಟೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟರೆ ಅದು ಹೇಳ್ಬೇಕು ನೀವು. ಇದು ಬೇಸ್ಮೆಂಟ್ ಇದ್ದಾಗ ಕೊಟ್ಟಿನಿ, ನೀವೆಲ್ಲರೂ ನಿಂತಿರಿ, ಕತ್ತಿ ನಿಂತಾರೆ ನಮ್ಮ ಆಫೀಸರ್ಗಳು, ಕತ್ತಿಗಳು ನಿಂತಿರ್ತಾವ ಮೇಲಕ್ಕೆ, ಕತ್ತಿ ನಿಂತಾಗ ನಿಂತಿರಲ್ಲ, ಇದನ್ನ ಕಟ್ರಿ. ಮತ್ತು ಈಗ ಮನೆ ಕಟ್ಟಿದ್ರಿ, ಇಂಥ ಮನೆ ಕಟ್ಟತ್ತ. ಮತ್ತು ನೀವೇನು ಮಾಡಿದ್ರಪ್ಪ, ಇದನ್ನ ಗೌರ್ಮೆಂಟ್ ಜಾಗದಾಗ ಕಟ್ಟಣ, ಅವ್ರ ಅಪ್ಪನ ಆಸ್ತಿ ಅಲ್ಲ ಇವನು. ಇವನ ಮ್ಯಾಗ ಯಾಕೆ ನೋಟಿಸ್ ಕೊಡಲ್ಲ, ಇವಂದು ಯಾಕಿತ್ತಿಲ್ಲ, ಇವ್ರದ್ದು ಯಾಕಿತ್ತೀನಿ ಅಂದ್ರೆ ಬಡವಿಗೆ ಇವ್ನಿಗೆ ಯಾರಿಗೆ ಹೇಳಕ್ಕಲ್ಲ ಅಂತ ತಿಳ್ಕ. ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಬಡವನ ಅಷ್ಟೇ ಅದ, ದೊಡ್ಡರನ್ನ ಅಷ್ಟೇ ಅದ. ಅದ್ರಸ್ಲಾಗ ಮಾನ್ಯ ತಹಸೀಲ್ದಾರು ಮತ್ತು PDO ಅವ್ರಿಗೆ ನಿಮಗೆ ಎಚ್ಚರಿಕೆ ನೀಡಲಾಕತ್ತೀನಿ. ಅದಕ್ಕೆ ಏನು ಮಾಡಿದ್ರಿ, ಅವನನ್ನು ಕಿತ್ರಿ. ಅವನು 48 ಎಕರೆ ಹೊಲ ನನ್ನ ಬಳಿ ಪಾಣ್ಯಾವ, BPL ಕಾರ್ಡ್ ಅದ, BPL ಕಾರ್ಡ್ ಸೌಲಭ್ಯ ತೊಗೊಂತಾನೆ, ಅದನ್ನು ಕಟ್ ಮಾಡಿರಿ. ಅವು ಮನೆ ಕಿತ್ರಿ, ನಾನು ಇವ್ರ ಮನೆ ನಾಕಿಸ್ತೀನಿ, ನೀವು ಬರಬೇಡ್ರಿ. ನೀವು ಮಾಡಿದ ನಾಕಿಸ್ತೀನಿ. ನೀವು ಸಪೋಸ್ ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅಂದರೆ ಇದನ್ನ ಹೆಂಗಿದ್ದಂಗೆ ಕಟ್ಟಿಕೇಸಿ ಕೊಟ್ಬಿಡಿ, ನೆಸಲ್ ಮಾಡಿಕೇಸಿ ದಾಖಲಾತಿ ಮಾಡಿಕೇಸಿ ಕೊಡ್ರಿ. ಅವನ ಅಲ್ಲಿರೋಲ್ಗೆ ಇವನಲ್ಲಿ ನಂದೇನಿಲ್ಲ. ಆದರೆ ಈ ಟೈಪ್ ಮಾಡಿದ್ರಿ ಅಂದ್ರೆ ನಾವು ಒಪ್ಪೋದಲ್ಲ, ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತಂತ ಮಾನ್ಯ ತಹಸೀಲ್ದಾರ್ ಮತ್ತು PDO ಮ್ಯಾಗ ಎಚ್ಚರಿಕೆ ನೀಡ್ತಿದ್ದೀನಿ. ನಾಗಪ್ಪ ಮಾಲಿ ಪಟ್ಲಿಗೆ ಜಯವಾಗಲ್ಲ ತೋರಿಸ್ಬೇಕಲ್ಲ ಸರ. ನೀವು ಕಾಸು ನಿಮ್ಮವರೇ ಮಾಡಿ ಗದಲ್ ಮಾಡಿದ್ದು. ಈಗ ಸ್ಟೇಷನ್ ತನ ಮೆರವಣಿಗೆ ಮಾಡಿಸ್ತೀನಿ ಕುದುರೆ ಮ್ಯಾಗ. ನಿಮ್ಮ ಸೋಲಾಪುರ ಕುದುರೆ ಇಲ್ಲಿದಲ್ಲ, ಅದು ಕೆಳತಾವ ಇಲ್ಲಿ ಅದ ನಮ್ಗೆ ನೋಟಿಸ್. ಅವರು ನಮಗೆ ಮಳೆ ಬಂದ ಟೈಮಿನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಒಂದೇ ದಿವಸದ ಒಳಗೆ ಹೋಗಿ ಸಾವಿರ ಕೈ ಹಿಡ್ಕೊಂತೀವಿ, ಕಾಲ ಹಿಡ್ಕೊಂತೀವಿ, ಮತ್ತೆ ಏನ ನೋಡ್ರಿ ನಾವು ಕಿತ್ಕೊಂತೀವಿ ತೆಕ್ಕೊಂತೀವಿ ಅಂತ ಹೇಳಿದ್ರು ಕೂಡ ಮಾತು ಕೇಳಿಲ್ಲ. ಜಬರ್ದಸ್ತಿಲೇಸಿ ಮಾಡಿ ಬಂದು JCB ತಂದು ಯಾದಗಿರಿಲೇಸಿ JCB ತಂದವರು ಏನಿಲ್ಲಿ ಕಂಪನಿಗಳೇ ಕಸ್ಕೊಂಡರು. ತಂದು ಕೇಸಿ JCB ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಂತವರಿಗೆ ಊಟದ ಟೈಮಿನಲ್ಲಿ ನಾವು ಗೊತ್ತಿರ್ಲಾರ್ದಂಗೆ ಮನೆ ಕಡೆ ಇರೋದಕ್ಕೆ ಅಷ್ಟ ಅದನ್ನ ತಹಸೀಲ್ದಾರಿಗೆ ಫೋನ್ ಹಚ್ಚಿ ಕೇಳೀನಿ. ಫೋನ್ ಹಚ್ಚಿ ಕೇಳಿದ್ರೆ ನಾ ಇಲ್ಲ ಅಂತ ಹೇಳಿದವನು. ಹೇಳಿ ಬಂದು ಇಲ್ಲಿ ನಾ ಬರಲ್ಲ ಅಂತ ಹೇಳಿದಾಗ ನಾವೇನು ಮಾಡಿದ್ವಿ, 4 ಮಂದಿ ಜನರ ಕೂಲಿಯರ್ ಇಟ್ಟಿದ್ದೆ ನಾನು. ಟೀಣಿ ತೆಕ್ಕೋರಪ್ಪ ಏನಿದ್ದು ಇಟಂಗಿ ಒಂದು ಈಟ ಹೊಡೆದ್ರೆ 25 ರೂಪಾಯಿ ಹೋಗ್ತದ ಅಂತ ಹೇಳಿ ಆ ಟೀಚರ್ ಮಾಡ್ಕೊಂಡು ಕೇಸಿ ಕೂಲಿಯರ್ ಇಟ್ಟು ತೆಗಿಸಿದ್ದರು ಕೂಡ ತೆಗೆ ಕೊಡಲಿಲ್ಲ. ಗನ್ ಅಂತ ಬಂದು JCB ಹೆಚ್ಚಿ ನನ್ನ ಮನೇನ ಮುರಿದು ಬಿಟ್ಟಾನು. ಯಾರು ಅಂದ್ರು ತಹಸೀಲ್ದಾರು, ಮುದ್ನಾಳದವರು, PDO ಅವರು, ನಮ್ಮ ಹಿಂದೆ ಇದ್ದವರು ಎಷ್ಟೋ ಜನ ಬಂದರ. ನೀವು ಏನು ಮಾಡ್ತೀರಿ ಅಂತ ನಾ ಕೇಳಿದಾರೆ ಕೂಡ, ಏನೇನ ಮಾಡು, ಕೇಸ್ ಮಾಡು, ಏನು ಮಾಡು ಅಂತಲೇ ಹೇಳ್ಯಾನ ಯಾರು ತಹಸೀಲ್ದಾರು. ನಾನು ಅಂತೀನಿ ಅವರಿಗೆ, ಕಿತ್ತಿದ್ರೆ ಹೀಗೆ ಕಿತ್ತಿರಿ, ಇಲ್ಲಾಂದ್ರೆ ಕೂಲಿಯಾರು ಸಿಗಾಗಲ್ಲ. ಮೊಹರಂ ಸಮಯ ಅದ, ಮನುಷ್ಯರಿಗೆ ಒಬ್ಬರು ಕರೆದ್ರೆ ಒಬ್ಬರು ಬರಲ್ಲ. 800-900 ಕೊಟ್ಟರೆ ಒಂದು ಕೂಲಿಯಾರು ಸಿಗಲ್ಲ. ಕರೆಂಟಿನ ಮಿಷನ್ ಇದ್ದರೆ ಅದು ಟೀಣಿ ಕಿತ್ತದ ಅಂತ ಹೇಳಿದ್ರು ಕೂಡ ನಾವು ಟೀಣಿ ಮಿಷನ್ ತಂದು ಹಾಕಾಟಿಗೆ ಕಿತ್ತಿ ಸತ್ಯನಾಶ ಮಾಡಿಬಿಟ್ಟಾನ. ಒಂದು ಸಟ್ರ್ ತರಬೇಕಾದ್ರೆ 30,000-40,000 ರೂಪಾಯಿ 2-3 ಸಟ್ರ್ ಮುರಿದು ಇಟ್ಟಾರ. ಅದು ಹೆಂಗ ಆದಂಗ ಮಾಡಿ ಕೊಟ್ಟರು. ಸರಿ ಆಗಲಿಲ್ಲ ಅಂದ್ರೆ ಈ ದವಾಖಾನೆ ಸುತ್ತಾಗಡೆ ಎಷ್ಟು ಭೂಮಿ ಆಯಿತು ಗೋರ್ಮೆಂಟ್ದು, ಅದಕ್ಕೆ ನಾ ಕೇಳ್ತಿದ್ದಿಲ್ಲ. ನಂದು ಲಾಸ್ ಮಾಡಿದ ಮೇಲೆ ನಾ ಕೇಳಕ್ಕೆ ಗ್ಯಾರಂಟಿ. ಗೋರ್ಮೆಂಟ್ ಜಮೀನು ತಹಸೀಲ್ದಾರೋ ತಿಂದಿದ್ದಾರೋ, ACDC ಅವರೇ ತಿಂದಿದ್ದಾರೆ. ತಿಂದ ಮೇಲೆ ಅವ್ರಿಗೆ ಜಮೀನು ಕೊಟ್ಟಿದ್ದಾರಲ್ಲ. 1 ಎಕರೆ ನನಗಾಯ್ತು, 4 ಎಕರೆ ಗೋರ್ಮೆಂಟ್ ಧರ್ಮ ಮಾಡ್ತಾರ. ಮಾಡಿದ ಮೇಲೆ ಅದರ ದುಕಾನ 25 ರೂಮ್ ಕಟ್ಟಿದಾರ. ಅವು ಒಂದು ಟೀಣಿ ಕಿತ್ತಿಲ್ಲ. ಅವ್ರದ್ದು ಯಾಕೆ ಕಿತ್ತಬೇಡದು, ನಂದು ಯಾಕೆ ಕಿತ್ತಾರ? ಅವ್ರದ್ದು ಹಿಟ್ಟಾರಲ್ಲ, ಅದರ ಪಲ್ಲೆ ನಂದನ ಹಂಗೆ ಕಟ್ಟಿ ಕೊಡೋ ತನ ಈ ರಾಮ ಸತ್ರ ಬಿಡಂಗಿಲ್ಲ.